ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಆತ ಪಂಚಶಿಖಾಮಣಿ ಮುನಿ ಹೇಳಿದ, ಇದು ಜಗತ್ತ, ಇದು ಮಹಾರಾಜನೇ, ಸುಮ್ಮನೆ ಹೋಗುವಂತ, ಹಿಂಗ ಇರೋದು, ನಿನಗೆ ಆದಷ್ಟು ಮಾಡು, ಆದಷ್ಟು ಆಗ್ತದ, ಹೋಗು, ಉಳಿತು ಅಂತ ಅನ್ಬೇಡ, ಸಾಕು, ನನಗೆ ಎಷ್ಟು ಸಾಧ್ಯದ ಮಾಡೋದು ಸಾಧ್ಯ ಇದ್ದಷ್ಟು ಮಾಡೋದು. ಮನ್ಯಾಗ ಕಸ ಹೊಡಿತೇವೆ, ಎಂದೂ ಕಸ ಬೀಳ್ದಂಗನೆ ಹೊಡಿಬೇಕಂದ್ರೆ ಇನ್ಯಾವಾಗ ಸಾಧ್ಯ? ಯಾರೇ ಮಾಡ್ತಾರ ಹಂಗ? ಹೊಡೀರಿ ನೋಡೋಣ. ಇನ್ನು ಎಂದೆಂದೂ ಆಗಬಾರದು, ಆಗೋದಿಲ್ಲ. ಹಿಂಗೆ ಹೋಗಿ ಆ ಕಸಬರ್ಗೆ ಇಡುವುದರಾಗ ಮತ್ತೆ ಶುರುವಾಗಿರ್ತದೆ. ಅಡಿಗೆ ಮನ್ಯಾಗ 100 ಜನ ಇರೋ ಅಡಿಗೆ ಮನೆಯೊಳಗೆ ಭಾಂಡೆ ತಿಕ್ಕದಂಗೆ ಅವು ಹಂಗೆ ತಿಕ್ಕೋತಾ ಇರೋದು. ಒಂದು ಕಡೆ ಉಣ್ತಿರ್ತಾರೆ, ಹೊಲಸಾಕ್ಕವ, ಇವರು ತೊಳಿತಾ ಇರೋದು. ಉಣ್ಣೋದು ಅದ ಅಂದ ಬಳಕ ತೊಳೆಯೋದು ಇರೋದೇ, ಮಾಡೋದದ ಅಂದ ಬಳಕ ಉಣ್ಣೋದು ಇರೋದೇ. ಇದೆಲ್ಲ ಹೀಗೆ ನಡೆಯೋದು. ಮನುಷ್ಯನೇ, ನೀನು ಹೆಂಗೆ ಬದುಕಬೇಕು ಅಂದ್ರೆ ತಣ್ಣಗೆ ಬದುಕಬೇಕು, ಬಹಳ ತಲೆ ಕೆಡಿಸ್ಕೋಬೇಡ. ಇದು ನಿನ್ನ ಜಗತ್ತಲ್ಲ, ಇದು ವಿಶ್ವದ ಜಗತ್ತು, ನಿಸರ್ಗದ ಜಗತ್ತು. ಅದು ಏನೋ ರೂಪಿಸ್ತಾದ, ಏನೋ ಮಾಡ್ತಾದ. ಏನು ಒಂದು ದೇಶ, 2 ದೇಶ, 100 ದೇಶ, 100 ಥರ ಜನ, ಅವರ ಆಕಾರ ಬೇರೆ, ವರ್ಣ ಬೇರೆ, ಬುದ್ಧಿ ಬೇರೆ, ಜೀವನ ಬೇರೆ, ಎಲ್ಲ ಬೇರೆ ಬೇರೆ. ಎಂಥದ್ರಾಗ ಎಲ್ಲವನ್ನ ತೆಗೆದು ಸಮ ಮಾಡಬೇಕಂತ ನಾವು ಹೋದರೆ ನಮ್ಮ ಮನಸ್ಸಿಗೆ ಇಷ್ಟ ಸಮ ಮಾಡಿಕೊಳ್ಳೋದು, ನಾವ ಹೋಗೋದು, ಮತ್ತು ಜಗತ್ತು ಹೆಂಗಿರೋದು ಹಂಗಿರೋದು. ಇಷ್ಟು ಹೇಳಿ ಬಂದುದು ತಿಳಿಯೋದು, ಹೋಗುವುದು ತಿಳಿಯೋದು. ಆದರೆ ಗೊತ್ತಿರಲಿ, ಇಂಥದ್ರೊಳಗೆ, ಇಂಥ ಮರ್ತ್ಯ ಜಗತ್ತಿನೊಳಗೆ ಇನ್ನೊಂದು ವಸ್ತು ಅದ. ಅದು ಕಪಿಲ ಸಿದ್ಧ ಮಲ್ಲಿನಾಥ, ಅದು ದೇವರು, ಅದು ಆತ್ಮ, ಅದು ಆತ್ಮ ವಸ್ತು, ಸತ್ಯವಸ್ತು, ಅದು ಅಮೃತ. ಅದು ನಾಶ ಆಗೋದಲ್ಲ. ದೇಹ ನಾಶ ಆಗ್ತದೆ, ಮನಸ್ಸು ನಾಶ ಆಗ್ತದೆ, ಬುದ್ಧಿ ನಾಶ ಆಗ್ತದೆ. ಆದರೆ ನಾನು ಅನ್ನೋದು ವಸ್ತು ಅದ, ಅದು ನಾಶ ಆಗೋದಲ್ಲ. ಅದಕ್ಕೆ ನಾವು ಆತ್ಮ ಅಂತ ಶಬ್ದ ಬಳಸಿದೆವು, ಆತ್ಮ ಅಂತ ಶಬ್ದ ಬಳಸಿದೆವು. ಪರಮಾತ್ಮ, ಪರಮಾತ್ಮ ಅಂದ ಎಷ್ಟು ಅರ್ಥಪೂರ್ಣವಾದ ಶಬ್ದ. ಆತ್ಮ ಅಂದರೆ ಇರೋದು, ಎಲ್ಲ ಕಡೆ ಇರೋದು, ಹೋಗೋದಲ್ಲ, ಇರೋದು. ಅದು ಆತ್ಮ ವಸ್ತು. ಎಲ್ಲದ, ಎಲ್ಲಿ ಹೋಗ್ತಾ ಅದ ಅಲ್ಲಿಯೇ ಆತ್ಮ ವಸ್ತು ಇರೋದು. ಇಲ್ಲ, ಇದನ್ನೇ ಅದ ಅಲ್ಲ, ನಾನು ಅಂತದೀನಿ. ಶರೀರ ಬದಲಾಗ್ತಾನೆ ಅದ. ನಾನು ಅನ್ನೋದು ಸುಮ್ಮನೆ ಅದೊಂದು ಏನು, ಅದೊಂದು ಅರಿವ, ಜ್ಞಾನ. ಅದಕ್ಕೆ ನಾವು ಪ್ರಜ್ಞಾ, ಏನೋ ಒಂದು ಸತ್ಯ ವಸ್ತು ಅದ. ಅದಕ್ಕೆ ನಾವು ಪರಮ ಸತ್ಯ ಅಂತ ಹೆಸರ ಕೊಟ್ಟೇವಿ. ಆ ಸತ್ಯ ವಸ್ತುವನ್ನ ಕಾಲ ಮುಟ್ಟಲಾರದು. ಅದೇ ಅಮೃತ, ಅದು ಅಮೃತ. ಜಗತ್ತು ಮರ್ತ್ಯ, ಅದು ಅಮೃತ, ಅದು ಅಮೃತ, ಅದು ದೇವ ಸತ್ಯ. ಅದಕ್ಕೆ ಏನು ಹೆಸರು ಕೊಟ್ಟರು ಅದು ಸತ್ಯ ವಸ್ತು ಅಂತೆ ಅರ್ಥ.
ಅದಕ್ಕೆ ಒಬ್ಬರು ಹಾಗೆ ಕರೆದರು, ಒಬ್ಬರು ಇನ್ನೊಂದು ರೀತಿ ಕರೆದರು. ಅದಕ್ಕೆ ದೇವರಂತ ಕರೆದರು, ಅದಕ್ಕೆ ಪರಮ ಆತ್ಮ ಅಂತ ಕರೆದರು, ಬಟ್ಟ ಬಯಲು ಅಂತ ಕೆಲವರು ಕರೆದರು. ಏನೇ ಕರೀರಿ ಅದೊಂದು ಇರುವ ವಸ್ತು, ಇದು ಹೋಗುವ ವಸ್ತು. ಇವು ಎರಡೇ ಜಗತ್ತಿನಲ್ಲಿರುವ ವಸ್ತುಗಳು. ಒಂದು ಹೋಗ್ತಾ ಅದ, ಒಂದು ಅದ ಆ ಇರುವ ವಸ್ತುವೇ ನಾನು, ಹೋಗುವ ವಸ್ತುವೇ ದೇಹ. ಇದು ಅಧ್ಯಾತ್ಮ. ಹೋಗ್ತಾದ ಅಂತ ತಿಳ್ಕೊಳ್ಳೋದು, ಆಡಿದ ಮಾತು ಹೋಗ್ತಾವ, ಮಾಡಿದ ವಿಚಾರಗಳು ಹೋಗ್ತಾವ, ದೇಹ ಮರೆಯಾಗ್ತದೆ. ಏನೂ ಇಲ್ಲದ ನಾನು ಅನ್ನೋದೊಂದು ಸತ್ಯ ಉಳಿತದಲ್ಲ, ಅದೇ ಅದರ ಭಾನ ಬಂತು. ಮನುಷ್ಯ ಸುಖಿಯಾದ, ಅವನಿಗೆ ಶರಣ ಅಂತ ಶಬ್ದ, ಅವನಿಗೆ ಸಂತ ಅಂತ ಶಬ್ದ, ಅವನನ್ನ ಅನುಭಾವಿ ಅಂತ ನಾವು ಕರೆಯೋದು. ಅವನೇ ಭಕ್ತ. ಯಾಕೆ ಅಂದರೆ ಯಾವ ಪ್ರೀತಿಸ್ತಾನ ಅವ ಭಕ್ತ. ಏನನ್ನ ಸತ್ಯ ವಸ್ತುವನ್ನ ಯಾರು ಪ್ರೀತಿಸ್ತಾರಲ್ಲ ಅಂಥವರೇ ಭಕ್ತ. ಈ ಹೋಗುವ ಜಗತ್ತನ್ನ ಯಾರು ಪ್ರೀತಿಸ್ತಾರಲ್ಲ ಅಂಥವರೇ ಭಕ್ತ. ಇದು ಪ್ರೇಮಯೋಗ್ಯವಾದ ಜಗತ್ತ, ಇದು ಪ್ರೇಮಯೋಗ್ಯವಾದ ಸತ್ಯ ವಸ್ತು. ಅಂಥ ವಸ್ತುವನ್ನು ಪ್ರೀತಿಸೋದು. ವಿ ಹ್ಯಾವ್ ಟು ಲವ್ ದ ಟ್ರುತ್ ಆ್ಯಂಡ್ ದ ವರ್ಲ್ಡ್ ವಿಚ್ ಈಸ್ ಇಟ್ಸ್ ಎಕ್ಸ್ಪ್ರೆಷನ್. ಸತ್ಯವನ್ನ ಪ್ರೀತಿಸಬೇಕು. ಸತ್ಯದ ವಿಸ್ತಾರವಾದ ರೂಪ ಇದು ಜಗತ್ತು, ಇದನ್ನೂ ಪ್ರೀತಿಸಬೇಕು. ಇಂಥ ಪ್ರೇಮಳ ವ್ಯಕ್ತಿಗೆ ನಾವು ಕರೆಯೋದು ಭಕ್ತ. ಅದೇನ ಪ್ರೇಮದ ಅನುರಾಗ, ಸದ್ಭಾವ, ಪವಿತ್ರ ಭಾವ, ಅದು ದೇವನಷ್ಟೇ ಅಮೃತ. ನಮ್ಮ ಎದೆಯೊಳಗೆ ಅಂಥದೊಂದು ಪವಿತ್ರ ಪ್ರೇಮ ಇತ್ತು ಅಂದರೆ, ಆ ಪವಿತ್ರ ಭಾವ ಇತ್ತು ಅಂದರೆ ಅದನ್ನು ನಾವು ಅನುಭವಿಸ್ತೇವೆ. ಅದು ಮರ್ತ್ಯದ ಭಾನವನ್ನು ತೆಗೆದು ಹಾಕ್ತದೆ. ಅಮೃತ, ಅಮೃತ. ಅದು ಸಾಯೋದಲ್ಲ, ಅಮೃತತ್ವದ ಭಾನ ಮಾಡಿಕೊಡೋದು, ಭಾನ ಮಾಡಿಕೊಡೋದು. ಎಷ್ಟು ಚಂದ ಹೇಳ್ತಾರೆ. ಪಾಸ್ಕಲ್ ಅಂತ ಒಬ್ಬ ಗಣಿತಜ್ಞ ಎಷ್ಟು ಛಲೋ ಮಾತು ಹೇಳ್ತಾನೆ. ಫ್ರೆಂಚ್ ಮನುಷ್ಯ ಪಾಸ್ಕಲ್ ಗಣಿತಜ್ಞ. ಆತ ಹೇಳ್ತಾನೆ, ಡೆತ್, ಸಾವು, ಡೆತ್ ಅದಲ್ಲ, ಅದರ ಕೂಡ ದೇರ್ ಈಸ್ ಅ ಲವ್. ಜೀವನ ಪ್ರೇಮ ಅಂತದ, ಬಹಳ ಅದ್ಭುತದ. ಇಟ್ ಈಸ್ ಎ ಗೋಲ್ಡನ್ ಕೀ ಟು ದ ಪ್ಯಾಲೇಸ್ ಆಫ್ ಇಟರ್ನಿಟಿ. ಡೆತ್ ಈಸ್ ದ ಗೋಲ್ಡನ್ ಕೀ ಟು ದ ಪ್ಯಾಲೇಸ್ ಆಫ್ ಇಟರ್ನಿಟಿ. ಎಷ್ಟು ಛಲೋ ಮಾತು. ಸಾವು ಅಂದ್ರೇನು? ನನಗಲ್ಲ, ಸಾವು ಅಂದ್ರೆ ಒಂದು ಬಂಗಾರದ ಕೀಲಿ ಕೈ ಇದ್ದಂಗೆ. ಅದು ಏನನ್ನ ತೆರೀತದೆ? ಅದು ಅನಂತತೆಯನ್ನು ತೆರೆದು ಬಿಡುತ್ತದೆ. ನಾವು ಅನಂತ ರೂಪರು. ಗಣಿತಜ್ಞ ಈತ, ತತ್ವಜ್ಞಾನಿ ಪಾಸ್ಕಲ್. ಅವನ ಹೆಸರು ಬಹಳ ಜನ ಕೇಳಿದ್ದಾರೆ. ಆತ ಎಂಥ ಜ್ಞಾನ ಈ ಮಾತಿನಲ್ಲಿ ಇಟ್ಟ. ಡೆತ್ ಈಸ್ ದ ಗೋಲ್ಡನ್ ಕೀ that opens the palace of eternity.
ಅನಂತತೆ ಅನ್ನೋದೊಂದು ಸಾಮ್ರಾಜ್ಯ. ಆ ಸಾಮ್ರಾಜ್ಯದ ಬಾಗಿಲ ತೆರೆಯುವ ಬಂಗಾರದ ಕೀಲಿ ಯಾವುದು? ಸಾವು ಅನ್ನೋದು. ಪ್ರೇಮ ಒಳಗೆ ತುಂಬಿದ ಬಳಿಕ, ದಿವ್ಯ ಪ್ರೇಮ ಒಳಗೆ ತುಂಬಿದ ಬಳಿಕ ಸಾವು ಬಂಗಾರದ ಕೀಲಿಯಾಗ್ತದೆ. ಆವಾಗ ಅನಂತತೆಯ ದರ್ಶನ ಉಂಟಾಗ್ತದೆ. ಇಂಥ ದೇಹದೊಳಗೆ ಸಂತೋಷವಾಗಿ ಬದುಕ್ತಾನೆ ಮನುಷ್ಯ, ಅವನೇ ಭಕ್ತ. ಹಂಗೆ ಬದುಕಬೇಕು. ಹೋಗ್ತದೆ, ಹೋಗಲಿ. ಇವೆಲ್ಲ ಬದಲಾಗ್ತವ, ಆಗಲಿ. ಬೇರೆ ಬೇರೆ ಎಲ್ಲ ನಡೆದದ, ನಡಿಲಿ. ನಾವು ಆಕಾಶದ ಹಕ್ಕಿಗಳಾಗಿರಬೇಕು. ಊರಾಗ ಏನೇನು ನಡೆದದ ತಲೆ ಕೆಡಿಸ್ಕೋತದೇನೋ ಅದು ಆಕಾಶದ ಹಕ್ಕಿ. ಸುಮ್ಮನೆ ಹಾಡ್ತಾ ಇರ್ತದ, ನೋಡ್ತಾ ಇರ್ತದ, ಜನ ಮಾಡ್ತಾ ಇರ್ತಾರೆ. ಎಲ್ಲರೂ ತಮ್ಮ 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 ದೃಷ್ಟಿಯಲ್ಲಿ ಜಗತ್ತಿಗೆ ರೂಪ ಕೊಡಬೇಕು ಅಂತ ಪ್ರಯತ್ನ ನಡೆಸಿರ್ತಾರೆ. ಒಂದು ಆಕಾಶದ ಹಕ್ಕಿ ಒಂದು ಸುಮ್ಮನೆ ಎಲ್ಲವನ್ನ ನೋಡಿ, ನನ್ನ ಕೆಲಸ ಜಗತ್ತಿಗೆ ಒಂದಿಷ್ಟು ಮಧುರವಾದ ಏನೋ ಹಾಡುಗಳನ್ನು ಹರಿಸೋದು, ಭಕ್ತ. ನಾನು ಒಲಿದಂತೆ ಹಾಡುವೆ, ನೀ ಕೇಳಿದ್ರೆ ಕೇಳು, ಬೇಕಾರ ಬಿಡು. ನಾನು ಹಾಡೋದು ನನ್ನ ಕೆಲಸ. ಆನಂದದ ಮಾತುಗಳನ್ನು, ಗೀತೆಗಳನ್ನು ಹರಿಸೋದು ನನ್ನ ಕೆಲಸ. ಆನಂದದಿಂದ ಬದುಕೋದು ನನ್ನ ಕೆಲಸ. ಇದು ಭಕ್ತನ ಭಾವ. ಯಾಕೆ? ಪ್ರೇಮ ಅನ್ನೋದು ಅಮೃತ. ಹೇಗೆ ಸತ್ಯ ಇದು ಅಮೃತ, ಹಾಗೆ ಪ್ರೇಮ ಇದು ಅಮೃತ. ಇದಕ್ಕೆ ಸಾವಿಲ್ಲ. ಸಿಟ್ಟಿಗೆ ಸಾವದೆ, ಅಹಂಕಾರಕ್ಕೆ ಸಾವದೆ, ಅಸೂಯೆಗೆ ಸಾವದೆ, ಕಾಮಕ್ಕೆ ಸಾವದೆ. ಆದರೆ ಪವಿತ್ರ ಪ್ರೇಮಕ್ಕೆ ಸಾವಿಲ್ಲ. ಅದೇ ಭಕ್ತಿ, ದಿವ್ಯ ಭಕ್ತಿ. ಅದು ಇಂಥ ಸುಂದರವಾದಂಥ ಭಕ್ತಿ ಅಂತದ ಅಲ್ಲ, ದೇವ ಪ್ರೇಮ ಅಥವಾ ಸತ್ಯ ಪ್ರೇಮದ ಅಲ್ಲ. ಈ ಪ್ರೇಮ ಅಮೃತ ಇದ್ದಂಗೆ ನಾವು ಪ್ರೀತಿಸೋದು. ನಾವು ಭಾವವನ್ನು ಅರಳಿಸಬೇಕು. ಮಧುರ 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 ಮಾಡಿಬಿಡೋದು, ಅದೇ ಸಾಧನ. ಆದ್ದರಿಂದ ಈ ಭಾವವನ್ನು ಅಮೃತ ಅಂತ ಕರೆದರು. ಇದನ್ನು ಕುಡಿಬೇಕು. ಈ ಭಕ್ತಿಯ ರಸಾಮೃತವನ್ನು ಮನುಷ್ಯ ಕುಡಿಬೇಕು. ಆವಾಗ ಮನುಷ್ಯನ ಮುಖದ ಮೇಲೆ ಪ್ರಸಾದ ಭಾವ ವ್ಯಕ್ತ ಆಗ್ತದೆ, ಪ್ರಸನ್ನತಾ ವ್ಯಕ್ತ. ಆವಾಗ ಪ್ರಸನ್ನತ. ಅಮೃತಸ್ಯ ಏಷಃ ಸೇತುಃ. ಏನ್ ಛಲೋ ಮಾತು ಹೇಳಿದ್ರು. ಯಸ್ಮಿನ್ ದೇವ್ಃ ಪೃಥಿವೀ ಚಾಂತರಿಕ್ಷಂ ಓತಂ ಮನಸ್ಸಃ ಸರ್ವೈಃ ಕರಣೈಃ ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾ ವಾಚೋ ವಿಮುಂಚಥ ಅಮೃತಸ್ಯ ಏಷಃ ಸೇತುಃ. ಎಂಥ ಛಲೋ ಮಾತುಗಳನ್ನು. ಏನದ ಈ ಜಗತ್ತಿನಲ್ಲಿ ಸತ್ಯ ವಸ್ತುವಿನ ಒಳಗೆ ಇವೆಲ್ಲ ಕಾಣಬಂದಾವ. ಯಸ್ಮಿನ್ ದೇವ್ಃ ಆಕಾಶ, ಪೃಥಿವೀ ಅಂತರಿಕ್ಷ. ಯಸ್ಮಿನ್ ದೇವ್ಃ ಪೃಥಿವೀ ಚಾಂತರಿಕ್ಷ ಓತಂ ಮನಸ್ಸಃ ಸರ್ವೈಃ. ಮನಸ್ಸು ಮತ್ತು ಇಂದ್ರಿಯಗಳೆಲ್ಲ ಇವೆಲ್ಲ ಹಾಸಿಕೊಂಡಾವ. ಎಲ್ಲೇ? ಆ ಸತ್ಯ ವಸ್ತುವಿನ ಒಳಗೆ. ಇದನ್ನೆಲ್ಲ ವ್ಯಾಪಿಸದ ಸತ್ಯವಸ್ತು. ಇಂಥ ದೇವನ ಆತ್ಮವಸ್ತುವಿನ ಭಾನ ಅದನ್ನು ಮಾಡಿಕೋ ಮನುಷ್ಯ. ತಮೇವೈಕಂ ಜಾನಥ.
ಆತ್ಮಾನಂ. ಅದೇ ಪರಮ ಸತ್ಯ. ಅದನ್ನು ಒಂದಿಷ್ಟು ತಿಳಿದುಕೋ ಮನುಷ್ಯನೇ. ಅದಕ್ಕೆ ಈ ಜಗತ್ತಿಗೆ ಬಂದವರು ನಾವು. ಜಗತ್ತಿನಲ್ಲಿ ಇರೋದರಾಗ ಆನಂದವಾಗಿ ಅದನ್ನು ಅರ್ಥ ಮಾಡಿಕೊಂಡು ಬದುಕೋದದು. ಅನ್ಯವಾಚೋ ವಿಮುಂಚತ. ಬಹಳ ತಲೆ ಕೆಡಿಸ್ಕೋಬೇಡ ಈ ಜಗತ್ತಿನ ಬಗ್ಗೆ. ಬಹಳ ತಲೆ ಕೆಡಿಸ್ಕೋಬೇಡ. ನಿನ್ನ ಸಮೀಪ ಏನದ ಒಂದಿಟ್ಟು ಸ್ವಚ್ಛ ಮಾಡಿಕೊಂಡು ಚೆನ್ನಾಗಿ ಬದುಕು. ಇಡೀ ಜಗತ್ತನ್ನೆಲ್ಲ ಏನರೇ ಮಾಡ್ತೇನೆ ಅಂತ ಆಗದ ಮಾತನ್ನು ಯಾಕೆ ತಲೆಗೆ ಹಾಕಿಕೊಳ್ಳುತ್ತೀಯ? ಹೇಳು. ಆ ಬಳಿಕ ಹೇಳ್ತಾನೆ, ಅಮೃತಸ್ಯ ಏಷಃ ಸೇತು. ಇದೇನ ಜ್ಞಾನದ, ಇದೇನ ಪ್ರೇಮದ, ಸತ್ಯ ಪ್ರೇಮ, ಇದೇ ಅಮೃತ. ಇದು ಏಷಃ ಸೇತು. ಇದು ಸೇತು. ಇದು ಬ್ರಿಡ್ಜ್. ಈ ಪ್ರೇಮದ ಬ್ರಿಡ್ಜ್ ಮೇಲೆ ಹಾಯ್ದರೆ ಅನಂತತೆ ನಮ್ಮ ಅನುಭವಕ್ಕೆ ಬರ್ತದೆ. ಆನಂದವನ್ನು ಅನುಭವಿಸ್ತೇವೆ. ಎಷ್ಟು ಛಲೋ ಇಲ್ಲ, ಸುಂದರವಾದಂಥ ಇದು ಪ್ರೇಮದ ವೈಭವ ಇದು. ಮತ್ತು ಎಲ್ಲರ ಎದೆಯೊಳಗೂ ಅದ ಹೊಲಸಾಗಬಾರದು ಅಷ್ಟೆ. ನೋಡಿ ಹೊಲಸಾಗ್ತದ ಒಮ್ಮೊಮ್ಮೆ ಹೃದಯ, ಮಾಡಿ ಒಮ್ಮೊಮ್ಮೆ ಹೊಲಸಾಗ್ತದೆ. ಕೆಲ ಸಂಗತಿಗಳನ್ನು ಕೇಳಿ ಒಮ್ಮೊಮ್ಮೆ ಹೊಲಸಾಗ್ತದೆ. ಹೊಲಸಾಗದಂತೆ ಇಟ್ಟುಕೋ ಮನುಷ್ಯನೇ. ನೀನು ಅಮೃತವನ್ನು ಅನುಭವಿಸ್ತೀ ಜಗತ್ತಿನೊಳಗ. ಆಗ ಎಷ್ಟು ಚಂದದ. ಒಬ್ಬ ಸಂತ ಇದ್ದ. ಆತ ಪ್ರೇಮಳ ಸಂತ. ಒಂದು ದಿವಸ ಆತನಿಗೆ ದೇವ ಭೇಟಿಯಾದ. ಆವಾಗ ದೇವರು ಹೇಳ್ತಾನೆ, ನೋಡು, ನಾನು ಬಂದಿದ್ದು ನಿನಗೆ ಒಂದಿಷ್ಟು ಅಮೃತ ತಂದಿದ್ದೇನೆ, ಇದನ್ನು ಕುಡಿ ಅಂತ. ಅಮೃತ ತಂದಿದ್ದೇನೆ, ಕುಡಿ, ನೀನು ಅಮರನಾಗ್ತೀಯ. ಕುಡಿಯುವುದು ದೇವಾಮೃತ, ಅದ್ಭುತ ಅಮೃತ. ನಾವು ಅಮೃತ ಕುಡಿತೇವಲ್ಲ, ಅಂಥ ಅಮೃತ ಇದು ನಿನಗಾಗಿ ತಂದಿದ್ದೇನೆ. ಯಾಕೆ? ನೀನು ಅಷ್ಟು ಪ್ರೇಮಳ ವ್ಯಕ್ತಿ. ಆವಾಗ ಆತ ಹೇಳ್ತಾನೆ, ಭಕ್ತ, ಭಗವಂತನೇ, ನನ್ನ ಹತ್ತಿರ ಯಾಕೆ ಬಂದು ಹೇಳು? ನಾನು ಈಗಾಗಲೇ ಮಸ್ತಾಗಿ ಕುಡಿದು ಬಿಟ್ಟೇನಿ. ಏನು? ಭಕ್ತಿ ಅನ್ನುವ ಅಮೃತವನ್ನೇ ಕುಡಿದು ಬಿಟ್ಟೇನೆ. ನಿನ್ನ ಅಮೃತಕ್ಕೆ ನಮ್ಮಲ್ಲಿ ಜಾಗ ಇಲ್ಲ. ಎಂಥ ಭಾವ! ನಮಗೆ ಯಾರೇ ಅಮೃತ ಅಂತ ಕೊಟ್ರೆ ಬರೇ ಹೆಸರ ಇಲ್ಲೇನು? ಅಮೃತ ಅಂತ ಹೆಸರಿಟ್ಟು ಬಾಟ್ಲಿ ಕೊಟ್ರೆ ಎಷ್ಟು ಆನಂದ ಆಗ್ತದೆ. ಅದು ಏನು ಕುಡಿದ್ರೂ ಸಹಿತ ನಾವೇನು ಅಮೃತ ಆಗುವುದು ಸಾಧ್ಯ ಇಲ್ಲ. ಏನು ಬೇಕಾದ ಮಾಡಿ. ಯಾಕೆ? ನಮ್ಮ ಜಗತ್ತ ಹಿಂಗ ಇರೋದು. ಅದಕ್ಕೆ ನಾವು ಕುಡಿಯಬೇಕಾದದ್ದು ಯಾವುದು ಅಂದರೆ ಪರಮ ಸದ್ಭಾವ ಅಮೃತವನ್ನು ಕುಡಿಯಬೇಕು. ಎಲ್ಲವನ್ನ ಸದ್ಭಾವದಿಂದ ನೋಡೋದು. ಎಲ್ಲವೂ ಸತ್ಯದ ಒಂದೊಂದು ಸುಂದರ ರೂಪ ಅಂತ ನೋಡೋದು. ಹಾಗೆ ನೋಡುವಂಥ ದೃಷ್ಟಿ ನಮಗೆ ಬಂತು ಅಂದರೆ ಇದೇ ಜಗತ್ತಿನಾಗ ಚೆಂದಾಗಿರ್ತೇವೆ. ಇದು ಅಮೃತ. ಮತ್ತೆ ನಾಳೆ ಬನ್ನಿ.